ಅಗ್ರಹಾರ ಜೈಲಿನಲ್ಲೇ ದರ್ಶನ್ ಉಳಿಯಲಿದ್ದಾರೆ. ಕಾರಣ ಕೋರ್ಟ್ ಕೊಟ್ಟಿರುವಂತಹ ಆದೇಶ. ಬಳ್ಳಾರಿ ಜೈಲ್ ಶಿಫ್ಟ್ಗೆ ಕೋರ್ಟ್ ನಕಾರವನ್ನ ತೋರಿದೆ. ಅದಕ್ಕೆ ಯಾವುದೇ ರೀತಿಯ ಸಕಾರಣಗಳು ಕಾಣಿಸ್ತಿಲ್ಲ, ಅವರನ್ನ ಸ್ಥಳಾಂತರ ಮಾಡಬೇಕು ಅನ್ನೋದಕ್ಕೆ ಅಂತ ಕೋರ್ಟ್ ಹೇಳಿದ್ದು. ದರ್ಶನ್ ಮನವಿಯನ್ನ ಈ ಮೂಲಕವಾಗಿ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಪುರಸ್ಕರಿಸಿದೆ. ಜೈಲು ನಿಯಮದ ಪ್ರಕಾರವಷ್ಟೇ ದರ್ಶನ್ಗೆ ಸೌಲಭ್ಯ ಅನ್ನೋದನ್ನು ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ ಕೋರ್ಟ್. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನಿದೆ ಆ ಪ್ರಕಾರವಾಗಿಯೇ ವಿಶೇಷ ಸೌಲಭ್ಯಗಳೇನಿಲ್ಲ, ಆ ಪ್ರಕಾರ ಏನಿದೆ ಅದನ್ನಷ್ಟೇ ಪಡ್ಕೊಳ್ಬಹುದು ಅಂತ. ದರ್ಶನ್ಗೆ ಯಾವುದೇ ಹೆಚ್ಚುವರಿ ಸೌಲಭ್ಯ ಇಲ್ಲ, ಅಂದ್ರೆ ಹೊರಗಿನಿಂದ ತರಿಸ್ಕೊಳ್ಳೋದಕ್ಕೆ ಯಾವ ವಿಶೇಷ ಸೌಲಭ್ಯಗಳು ಇರೋದಿಲ್ಲ. ಒಂದು ಲೋಟ, ಒಂದು ತಟ್ಟೆ, ಜಮಖಾನ, ಬೆಡ್ಶೀಟ್, ದಿಂಬು, ಇದಿಷ್ಟು ಜೈಲಿನ ಮ್ಯಾನ್ಯುಯಲ್ನಲ್ಲಿರುವಂತಹ ಅವಕಾಶಗಳು. ಜೊತೆಗೆ 5 ಬಟ್ಟೆಯನ್ನ ಕೊಡ್ತಾರೆ, ಅದನ್ನ ವಾಶ್ ಮಾಡೋ ಮೂಲಕವಾಗಿ ಪುನಃ ಅವರು ಬಳಕೆ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದರ್ಶನ್ ಉಳಿಯುತ್ತಾರೆ ಮತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಸಿಲೇ ನೋಡಿಲ್ಲ, ನನ್ನನ್ನು ಹೊರಗೆ ಬಿಟ್ಟಿರಲಿಲ್ಲ ಅಂತ ಅವ್ರು ಕೇಳ್ಕೊಂಡಿದ್ರು. ಆ ಕಾರಣಕ್ಕಾಗಿ ವಾಕಿಂಗ್ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ ಕೋರ್ಟ್. ವಾಕಿಂಗ್ ಕೂಡ ಅವಕಾಶ ಕೊಡಿ ಅಂತ ಹೇಳಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಇಲ್ಲಿ ಸಂಪೂರ್ಣವಾಗಿ ದರ್ಶನ್ ಬಯಸಿದೆಲ್ಲ ಸಿಕ್ಕಿದೆ ಅಂತ ಹೇಳಲಿಕ್ಕಾಗಲ್ಲ. ಕೋರ್ಟ್ ಎಷ್ಟು ಕೊಡಬಹುದು ಅಷ್ಟನ್ನ ಕೊಡ್ತಾ ಇದೆ, ಅದು ಕೂಡ ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿಯೇ. ಹಾಗಿದ್ರೆ ಪ್ರಶ್ನೆ ಬರುತ್ತೆ, ಈ ಜೈಲಿನ ಮ್ಯಾನ್ಯುಯಲ್ ಪ್ರಕಾರವಾಗಿ ಎಲ್ಲ ಕೊಟ್ಟಿದೀವಿ ಅಂತ ಕೋರ್ಟ್ಗೆ ಜೈಲಾಧಿಕಾರಿಗಳೇ ಹೇಳಿದ್ರಲ್ಲ, ಇದ್ಯಾವುದು ಹಾಗಿದ್ರೆ ಸಿಕ್ಕಿರ್ಲಿಲ್ವಾ ದರ್ಶನ್ಗೆ? ಪ್ರಮುಖವಾಗಿ ಇವತ್ತು ಆದೇಶದಲ್ಲಿ ಕೊಡುವಂತ ಸಂದರ್ಭದಲ್ಲಿ ಒಂದು ಅಂಶಗಳನ್ನ ಉಲ್ಲೇಖ ಮಾಡುವಂತ ಪ್ರಯತ್ನಗಳನ್ನ ಕೋರ್ಟ್ ಮಾಡಿರುವಂತದ್ದು. ಆ ಆದೇಶದಲ್ಲಿ ಅದನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಜೈಲಿನಲ್ಲಿರುವಂತಹ ಆರೋಪಿಗಳ ಹಕ್ಕುಗಳಿಗೆ ಗೌರವ ಕೊಡಬೇಕು ಒಂದು. ಎರಡನೇ ವಿಚಾರವಾಗಿ ದರ್ಶನ್ ಬೆಳಿಗ್ಗೆ ಪಾಯ್ಸನ್ ಕೊಡಿ ಅಂತ ಕೇಳುವಂತ ಸಂದರ್ಭದಲ್ಲಿ ನಾನು ಕಳೆದ 1 ತಿಂಗಳಿನಿಂದ ಬಿಸಿಲನ್ನೇ ನೋಡಿಲ್ಲ, ಫಂಗಸ್ ಬೆಳೀತಾ ಇದೆ ಅಂತ ಹೇಳಿ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆಗ್ತಾ ಇರುವಂತಹ ಸಮಸ್ಯೆಗಳೇನಿತ್ತು ಅದನ್ನ ನ್ಯಾಯಾಧೀಶರ ಮುಂದೆ ಹೇಳ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅವರಿಗೆ ಕನಿಷ್ಠ ಪಕ್ಷ ವಾಕಿಂಗ್ ಅನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಇನ್ನು ಹಾಸಿಗೆ ಮತ್ತು ದಿಂಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಯಾವ್ಯಾವ ಅವಕಾಶಗಳಿದ್ದಾವೆ ಆ ಅವಕಾಶಗಳನ್ನ ಮಾತ್ರ ಕೊಡಬೇಕು. ಅದು ಬಿಟ್ಟು ಹೆಚ್ಚುವರಿ ಸೌಲಭ್ಯಗಳನ್ನ ಕೊಡಬೇಕು ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ. ಯಾಕೆಂದ್ರೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಈಗ ಕೊಲೆಯ ಆರೋಪಿಗೆ ಒಂದು ಜಮಖಾನ ಇರ್ಬೋದು, ಒಂದು ಹೆಚ್ಚುವರಿ ಬ್ಲಾಂಕೆಟ್ ಇರ್ಬೋದು, ದಿಂಬಿರ್ಬೋದು ಮತ್ತು ತಟ್ಟೆ ಲೋಟ ಏನಿದೆ ಅದನ್ನ ಕೊಡ್ತಾರೆ. ಅದನ್ನ ಹೊರತುಪಡಿಸಿ ಹೆಚ್ಚುವರಿಯಾಗಿ ಯಾವ್ದನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಜೈಲಿನ ಅಧಿಕಾರಿಗಳು ತೀರ್ಮಾನವನ್ನ ಮಾಡಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಹೆಚ್ಚುವರಿಯಾಗಿ ಸಿಕ್ಕಿರುವಂತದ್ದು ಸೆಲ್ನ ಒಳಗಡೆ ಇದ್ದಂತ ದರ್ಶನ್ ಸೆಲ್ನಿಂದ ಹೊರಗಡೆ ಬರಬಹುದು, ಜೊತೆಗೆ ವಾಕಿಂಗ್ ಮಾಡ್ಲಿಕ್ಕೆ ಒಂದಷ್ಟು ಕಾಲಾವಕಾಶ ಏನಿದೆ ಆ ಕಾಲಾವಕಾಶನ ಈಗ ಕೋರ್ಟ್ ಒದಗಿಸ್ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅವಕಾಶ ಅಂತೇಳಿ ಅದೊಂದನ್ನ ಪರಿಗಣನೆಗೆ ತೆಗೆದುಕೊಳ್ಬಹುದು. ಇನ್ನುಳಿದಂತೆ ಇನ್ನೆಲ್ಲ ಕೂಡ ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ಜೈಲಿನ ಅಧಿಕಾರಿಗಳೇ ಅದನ್ನ ತೀರ್ಮಾನವನ್ನ ಮಾಡಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಈಗ ದರ್ಶನ್ ಕೈಲೇ ಇದೆ. ಹಿಂದೆ ಕೂಡ ಬಹಳಷ್ಟು ರಾಜಾತಿಥ್ಯವನ್ನು ಅನುಭವಿಸಿದ್ರು ನೋಡಿ. ಅವತ್ತು ಫಂಗಸ್ ಆಗಲಿ, ಸೂರ್ಯನ ಬೆಳಕು ನೋಡಲಿಲ್ಲ ಅನ್ನೋದಾಗ್ಲಿ, ಮಗದೊಂದು ಹೇಳೇ ಇರಲಿಲ್ಲ. ಯಾಕಂದ್ರೆ ಜೈಲಿನ ನಿಯಮ ಮೀರಿ ಅವರು ಎಲ್ಲವನ್ನೂ ಕೂಡ ಪಡ್ಕೊಂಡ್ಬಿಟ್ಟಿದ್ರು, ಆ ವಿಶೇಷ ಸವಲತ್ತುಗಳನ್ನ ಅನುಭವಿಸ್ಬಿಟ್ಟಿದ್ರು. ಅದರ ಪರಿಣಾಮವಾಗಿ ಇವತ್ತು ಪ್ರತಿಯೊಂದನ್ನು ಕೂಡ ಕೇಳಿ ಬೇಡಿ ಪಡ್ಕೊಳ್ಬೇಕಾಗಿದೆ. ದರ್ಶನ್ಗೆ ಕೋರ್ಟ್ ಈಗ ಕೊಟ್ಟಿರುವಂತಹ ರಿಲೀಫ್ ಏನಿದೆ ಅದು ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಎಚ್ಚರಿಕೆಯ ಗಂಟೆಯೂ ಹೌದು. ಓಕೆ, ಹಿಂದೆ ಮಾಡಿದಂತಹ ಎಡವಟ್ಟುಗಳನ್ನ ಮಾಡ್ಕೊಳ್ಳದೆ ಇದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿತಾರೆ. ಇಲ್ಲದಿದ್ರೆ ಜೈಲಿನ IGP ಕೈಯಲ್ಲಿ ಆ ನಿರ್ಧಾರಕ್ಕೆ ಅವಕಾಶ ಇದೆ. ಕೋರ್ಟ್ಗೇನು ಹೋಗಿ ಆಗ ಕಣ್ಣೀರು ಹಾಕ್ತಾ ವಿಷ ಕೊಡಿ ಅಂತ ಕೇಳೋದು ಪ್ರಮೇಯ ಬರೋದಿಲ್ಲ. ಕೋರ್ಟ್ನ ನಿಯಮದ ಪ್ರಕಾರವಾಗಿ, ಆದೇಶದ ಪ್ರಕಾರವಾಗಿಯೇ ನಿರ್ಧಾರ ಆಗುತ್ತೆ.